ನಮಸ್ತೆ ಫ್ರೆಂಡ್ಸ್, ನೋಡಿ ಇವತ್ತು ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿರಿ, ಎಣ್ಣೆ, ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ನಿಂಬೆಹಣ್ಣು ರಸ, ಕೊಬ್ಬರಿ, ಒಂದು ಚಿಪ್ಪು ಹಾಕೊಂಡಿದ್ದೀನಿ ಕೊಬ್ಬರಿ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಕಡಲೆಬೀಜ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಅರಿಶಿನ ಮತ್ತು ಉಪ್ಪು. ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿರಿ, ಜಾಡಿಗೆ ಕೊತ್ತಂಬರಿ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಸ್ವಲ್ಪ ಜೀರಿಗೆ ಸ್ವಲ್ಪ, ಕೊಬ್ಬರಿ ನೋಡಿರಿ ಇಷ್ಟು ಹಾಕ್ಬೇಕು, ಒಂದು ಬಟ್ಲು, ಮತ್ತು ಸ್ವಲ್ಪ ಅರಿಶಿನ ಪುಡಿ ನೋಡಿರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಇದಕ್ಕೆ ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕು. ನೋಡಿ, ಸ್ವಲ್ಪ ಉಪ್ಪು ಇದು ಹಾಕಿ ಮಿಕ್ಸಿಗೆ ಹಾಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಆಯಿಲ್, ಎಣ್ಣೆ ಕಾದಿದೆ, ಹಾಕಿ ಫ್ರೈ ಮಾಡ್ತೀನಿ. ಫ್ರೈ ಆಗಬೇಕು, ಚೆನ್ನಾಗಿ ಕೆಂಪಗಾಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗೈತೆ. ಇವಾಗ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಚೆನ್ನಾಗಿ ಚಿಟಪಟ ಅಂತೈತೆ. ಇವಾಗ ಮಸಾಲ ನಾನು ಮಿಕ್ಸಿಗೆ ಹಾಕೊಂಡಿದ್ನಲ್ಲ, ಅದಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಬೇಕಂದರೆ ಅಷ್ಟನ್ನ ಹಾಕ್ಕೋಬೋದು, ಅಂದರೆ ಹಂಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ, ಚೆನ್ನಾಗಿ ಕುದೀತೈತೆ. ಬೇಕಾದರೆ ಈ ಥರನೂ ಮಾಡಿಬಿಟ್ಟು ಕಡಲೆಬೀಜ ಸಪ್ರೇಟ್ ಹುರ್ಕೊಂಡು ಅನ್ನ ಮಿಕ್ಸ್ ಮಾಡೋವಾಗೂ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಇವಾಗ ಮಕ್ಕಳಿಗೆ ನಾವು ಬಾಕ್ಸ್ ಟೈಮ್ ಆಗುತ್ತಲ್ಲ, ಅದಕ್ಕೆ ಹಿಂಗೆ ಮಾಡೋದು ಫ್ರೆಂಡ್ಸ್. ಕಡಲೆಬೀಜನೂ ಮೇಲೆ ಹಾಕಿದ್ರೆ ಚೆನ್ನಾಗಿರ್ತೈತೆ, ಆವಾಗ ಕ್ರಿಸ್ಪಿಯಾಗಿರ್ತೈತೆ. ಕಡಲೆಬೀಜ ಸ್ಮೂತಿ ಇರೋಲ್ಲ, ಸ್ವಲ್ಪ ಚೆನ್ನಾಗಿರ್ತೈತೆ. ಇವಾಗ ಕುದೀತಾ ಇದೆಯಲ್ಲ, ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಬೀಜ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ರಸ ಹಾಕ್ಬಿಟ್ಟು ಜಾಸ್ತಿ ಉರಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಅನ್ನ ಹಾಕಿದ್ದೀನಿ. ಇವಾಗ ನಾವು ಗೊಜ್ಜಿನ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಆಗೈತೆ. ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕಿ ಅನ್ನ ಕಲಿಸ್ಕೋಬೋದು. ಸಪ್ರೇಟ್ ಗೊಜ್ಜು ಇಕ್ಕೊಂಡು ಬೇಕಾದರೆ ಅನ್ನ ಹಾಕ್ಕೊಂಡು ಆ ಗೊಜ್ಜಿಗೆ ಮಿಕ್ಸ್ ಮಾಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಾಗೈತೆ. ನೋಡಿ, ಮಸಾಲ ಚಿತ್ರಾನ್ನ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ. ಬಾಯ್ ಫ್ರೆಂಡ್ಸ್.